ಕನ್ಸ್ ಕಾಣ್ತಾ ನಿಂತಿರೋನು ಇದ್ದಾನೆ. ವಿಷಕಂಠ, ಹಲೋ ವಿಷಕಂಠ. ನೀನಾ? ಹೌದು ನಾನೇ. ಏನ್ ಸಾಹೇಬ್ರು ನಡ್ರಸ್ತೆಯಲ್ಲಿ ನಿಂತ್ಕೊಂಡು ಕನ್ಸ್ ಕಾಣ್ತಿದ್ದೀರಾ ಹೇಗೆ? ಹಾಗೇನಿಲ್ಲ ತರ, ನಾನು ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ನನ್ ಬಗ್ಗೆ? ಹೌದು. ಯಾಕೆ ಅಂದ್ರೆ ನೀನು ಬುದ್ಧಿವಂತೆ, ತಿಳುವಳಿಕೆ ಇರುವಂತ ಹೆಣ್ಣು ಅನ್ಕೊಂಡಿದ್ದೆ. ಆದ್ರೆ ಇಷ್ಟೊಂದು ದುಡುಕಿನ ಸ್ವಭಾವದಳು ಅಂತ ನಾನ್ ಕನ್ಸು ಮನ್ಸಲ್ಲೂ ಅನ್ಕೊಂಡಿದ್ದಿಲ್ಲ. ಯಾಕೆ ಅಂದ್ರೆ ನೀನು ಆ ಧರ್ಮಣ್ಣನ ಕುಟುಂಬಕ್ಕೆ ಹೆಣ್ಣಾಗೋಗ್ದೆ ಫಸ್ಟ್ನೇದು. ಸೆಕೆಂಡ್, ಆ ವಿನಯ್ನ ಕೈ ಹಿಡಿದಿದೆ ತಪ್ಪು. ವಿಷಕಂಠ, ನಾನು ಅವ್ರ ಮನೆಗೆ ಹೋಗಿದ್ದಕ್ಕೆ ತಾನೆ ನನ್ನ ಕಾರ್ಯಕ್ಕೆ ಫಲ ಅಂತ ಸಿಗ್ತಾ ಇರೋದು. ಏನು ಮುಂದೆ ನೋಡ್ತಾ ಇರು, ಅವರ ಮನೆ ಘನತೆ ಗೌರವಕ್ಕೆ ಯಾವ ರೀತಿ ಕೊಡ್ಲಿ ಪೆಟ್ಟು ಬೀಳುತ್ತೆ ಅಂತ ನೋಡ್ತಾ ಇರು. ಛಲ ತುಂಬಿದ ಬೆಂಕಿ ಚೆಂಡು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವಿಟ್ಟ ಗುರಿ ಯಾವತ್ತು ತಪ್ಪೋದಿಲ್ಲ ಅನ್ನೋದು ಗೊತ್ತು. ತುಂಬಿದ ಹಾಲೊಳಗೆ ಅರಳು ಬಿದ್ದಿ ಹೊಡೆದಂತಾಯಿತು. ಆದ್ರೆ ನೀನ್ ನಕ್ಕಳನ್ನ ವಂಚಿಸಿ ಮೋಸ ಮಾಡ್ದ ಆ ವಿನಯ್ನ ಕೈ ಹಿಡ್ದಿದ್ದೆ ಮನೆ ಬಿಟ್ಟು ಓಡಿಸೋದ್ಕಿನ್ನ ಒಂದೇ ಒಂದು ಗುಂಡು ವೇಸ್ಟ್ ಮಾಡಿ ಅವನ್ ಕತೆ ಮುಗಿಸಿದ್ರೆ ಅಲ್ಲಿಗೆ. ವಾಟ್ ಎನ್ ಐಡಿಯಾ. ಅಲ್ಲ ವಿಷಕಂಠ, ನೀನೋ ಕ್ಲೆವರು ಬುದ್ಧಿವಂತ ಅನ್ಕೊಂಡಿದ್ದೆ. ನೀನು ಇಷ್ಟೊಂದು ದಡ್ಡ ಅನ್ಕೊಂಡಿರಲಿಲ್ಲ ಬಿಡು. ಜಸ್ಟ್ ಒಂದು ಗುಂಡಿಂದ ಅವನು ಪ್ರಾಣ ತೆಗೆದಿದ್ರೆ ನೆಮ್ಮದಿಯಾಗಿ ಸತ್ತೋಗ್ತಾ ಇದ್ದ. ಆದ್ರೆ ಡೋಸ್ ಬೈ ಡೋಸ್ ಅನ್ನೋ ತರ ನಾನು ಕೊಡ್ತಾ ಇರೋದಕ್ಕೆ ಅವನ ಜೀವನ ಪೂರ್ತಿ ಅಂತ ಒದ್ದಾಡ್ತಾ, ಅಯ್ಯೋ ಭಗವಂತ ಯಾಕಪ್ಪ ಈ ಜೀವನ ಕೊಟ್ಟೆ ಅಂತ ನರಳಿ ಸಾಯಬೇಕು. ಹಾಗ ಮಾಡ್ದಾಗ್ಲೇ ತಾನೆ ನನಗೆ ಸಂತೋಷ ಆಗೋದು, ನನ್ನ ಅಕ್ಕನ ಆತ್ಮಕ್ಕೆ ನೆಮ್ಮದಿ ಅಂತ ಸಿಗೋದು. ನೀವ್ ಹೇಳೋದು ಒಂದ್ ರೀತಿ ಸರಿನೇ. ನಿಮ್ ಮಾತು ಸತ್ಯವಾದದ್ದು. ಪ್ರೀತಿ ಪ್ರೇಮನ ಗಂಧನೆ ಗೊತ್ತಿಲ್ದ ಅಂತ ವಿವೇಕಿಗಳಿಗೆ ತಲೆ ಒಡೆಯೋದ್ಕಿನ್ನ ಮನ್ಸು ಒಡೆಯೋದೇ ಮೇಲು. ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಅನುಭವಿಸಲೇಬೇಕು. ಅವಾಗ್ಲೇ ಆ ಜೀವನದ ಬೆಲೆ ಏನು ಅಂತ ಗೊತ್ತಾಗೋದು. ಹಾಗಾದ್ರೆ ನಿನ್ನ ಮುಂದಿನ ಹೆಜ್ಜೆ? ವಿಷಗಂಟ, ನಿನಗೆ ಗೊತ್ತಿದ್ಯೋ ಇಲ್ವೋ, ನಮ್ಮ ಕಡೆ ಒಂದು ಗಾದೆ ಹೇಳ್ತಾರೆ, ಹೇಳೋನು ಮಾಡಲ್ಲ, ಮಾಡೋನು ಹೇಳಲ್ಲ ಅಂತ. ನಾನು ಈಗಲೇ ಏನು ಮಾಡ್ತೀನಿ ಅಂತ ಹೇಳಿಬಿಟ್ರೆ ಕೂತು ನೋಡೋರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗ್ಬಿಡಲ್ವಾ? ನಾನು ಏನು ಮಾಡ್ತೀನಿ ಅಂತ ಕಾದು ನೋಡ್ತಾ ಇರು. ಬೈ ದ ಬೈ, ಯು ಆರ್ ಮೈ ಬೆಸ್ಟ್ ಫ್ರೆಂಡ್. ಅದಕ್ಕೆ ಹೇಳ್ತಾ ಇದ್ದೀನಿ, ಆ ತಾಯಿ ಚಾಮುಂಡೇಶ್ವರಿಗೆ ತುಪ್ಪು ದೀಪ ಹಚ್ಚಿ ನನ್ನ ಮುಂದಿನ ಕೆಲಸನ ತುಂಬ ಈಸಿ ಮಾಡಿಕೊಡು ಅಂತ ಒಂದು ಪ್ರೇ ಮಾಡ್ಕೊಂಡು ಬರಕ್ಕೆ ಹೋಗ್ತಾ ಇದ್ದೀನಿ. ಬರಲಾ? ಬಾಯ್. ಹೋಗು ಯಾತಾರ ಹೋಗು.
ಏಲಕ್ಕಿ ಹಣ್ಣು. ಹಣ್ಣು ತಿಂದವನು ನುಂಚ್ಕೊಂಡ, ಸಿಪ್ಪೆ ತಿಂದವನು ಸಿಗಾಕೊಂಡ ಅನ್ನುವಾಗೆ ನಾನು ನಾನು ಸಮಯ ನೋಡಿ ನಿನ್ನ ನಕ್ಕಳನ್ನ ಅನುಭವಿಸಿ ಅವಳ ಶೀಲವನ್ನು ಹಾಳು ಮಾಡಿದವನು ನಾನು. ಆದ್ರೆ ಶಿಕ್ಷೆ ಆಗುತ್ತಿರುವುದು ಅವನ ಪ್ರೇಮದಾಸನಾದ ಆ ವಿನಯ್ಗೆ. ಈ ವಿಷಕಂಠನ ಕುಪ್ಪಟನ ಕಪಟ ನಾಟಕವನ್ನು ಅರಿತವರ್ಯಾರು? ತಾರ, ಇನ್ನು ಮುಂದೆ ನೀನು ಅರಕೆಯ ಕುರಿ, ನನ್ನ ಸುಖ ಭೋಜನದ ಫಲಹಾರ. ಯಜಮಾನ್ರೆ, ನೀವ ದೀಪನ ಕೆಡಿಸಿ ವಿಷ ಕುಡಿಯಂಗ್ ಮಾಡಿದ್ದು ನಿಮಗೆ ಆಟ ಭಯಂಕರ ಅಂತ ಬಿರ್ಕೊಟ್ಟು ಗೌರವಿಸ್ಬೇಕು. ಏ ತಿಪ್ಪೆ, ಎಲ್ಲವನ್ನು ಹಿಂದೆ ನಿಂತ್ಕೊಂಡು ಕೇಳಿಸ್ಕೊಬಿಟ್ಟಿಯಾ? ಈ ವಿಷಯನ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಮಾಡಿದ್ದೆ, ಆದ್ರೆ ಹೇಗೋ ನಿನ್ಗೆ ಗೊತ್ತಾಗಿದೆ. ಈ ವಿಷಯನ ಎಲ್ಲಾರು ಬಾಯಿ ಬಿಟ್ಟಿಯಾ ಜೋಕೆ? ಹಂಗೇನಾರು ಬಾಯಿ ಬಿಟ್ರೆ ಗುಂಡಿ ತೋಡಿ ಊಟ ಕೊಡ್ತೀನಿ. ಹುಷಾರ್. ಈ ಯಜಮಾನ್ರೆ ಬಿಡಿ ಬಿಡಿ. ನೀವು ಭಯಪಟ್ಟು ನನ್ನೂ ಭಯಪಟ್ಟು ಯಾಕೆ ಈ ರೀತಿ ಮಾಡ್ತೀರಾ? ನೀವು ಯಾರು? ನನಗೆ ಅನ್ನಾಕಿ ದುಡಿಗಳು. ನಿಮ್ಮ ವಿಚಾರಿನ ಆಡು ಐಟು ಊರವ್ರ ಹತ್ರ ಭಯಬಿಟ್ರೆ ಆ ಶಿವಮೆತ್ತನ ಈ ವಿಷಯದಲ್ಲಿ ಡೌಟೇ ಬೇಡ. ನೀವು ತಾರು ರೇಪ್ ಮಾಡಿಲ್ಲ, ಅದನ್ನ ಯಾರು ನೋಡಿಲ್ಲ, ಆ ವಿನಯ್ ಅವಳಿಗೆ ಮೋಸ ಮಾಡಿದ್ದು ಅಷ್ಟೇ. ಸರಿ ಸರಿ, ಬಾ ಮನೆಗೆ ಹೋಗೋಣ. ಎಂತ ಕಾಲ ಬತ್ತಪ್ಪ, ಬಡವ್ರ ಮಕ್ಕಳನ್ನ ಬಾವಿಗೆ ತಳ್ಳಿ ತಮಾಷೆ ನೋಡುವಾಗೆ ಇಂಥ ಅಲ್ಕ ಬಡ್ಡಿ ಮಕ್ಕಳಿಗೆ ಶಿಕ್ಷೆನೇ ಇಲ್ವಾ? ಮೇರಿಲಿ ಮೇರಿಲಿ ಅಪ್ಪ ಮಕ್ಕಳು ಎಷ್ಟು ದಿನ ಮೆರೆದವರು, ನಾನು ತೋರಿಸ್ತೀನಿ ಅವ್ರಿಗೆ. ನನಗೆ ಯಾಕೆ ಬೇಕು ಇರುವೆ ಬಿಟ್ಕೊಂಡಂಗೆ ದೊಡ್ಡವ್ರ ಸವಾಸ? ನಮ್ಗೆ ಯಾಕೆ ಹೇಳಿ? ಹೆಂಗಾದ್ರೂ ಮಾಡಿ ನನ್ನ